टीवी न्यूज में स्वागत है आप सभी दर्शकों का। मैं हूं सानिया। ಎಲ್ಲ ಪತ್ರಿಕಾ ಬಂಧುಗಳನ್ನು ಸ್ವಾಗತವನ್ನು ಬಯಸಿ ಇವತ್ತು ಬಿಜಾಪುರ ತಾಲೂಕಿನಲ್ಲಿ ಮತ್ತು ಬಿಜಾಪುರ ನಗರದ ವ್ಯಾಪ್ತಿಯಲ್ಲಿ ಕನಿಷ್ಠ 50ಕ್ಕೂ ಹೆಚ್ಚು ದೇವಸ್ಥಾನಗಳ ಸಂಸ್ಥೆಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತೇಳಿ ಅವನು ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಕಳೆದ 2025 31/7 ಒಂದು ತಹಶೀಲ್ದಾರ್ ಕಾರ್ಯಾಲಯದಿಂದ ಮುಜರಾಯಿ ಇಲಾಖೆಗೆ ಇವನ್ನೆಲ್ಲಗಳನ್ನು ದಾಖಲಾತಿಗಳನ್ನು ತಗೋಬೇಕು ಅಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಬರೆದ. ಅದರಲ್ಲಿ ಒಂದು 2-3 ದೊಡ್ಡ ಸಂಸ್ಥೆಗಳು ಶಕ್ತಿ ಇರೋರು ಡಿನೋಟಿಫೈ ಆಗ್ಯಾವ. ಸಿಕ್ಕಿಲ್ಲ. ಏನೋ ಒಂದು ಕಡೆ ನನಗೆ ಇದು ಗೊತ್ತಾಗ್ಬಿಡ್ತು, ಹಬ್ಬದಾಗ ಗೊತ್ತಾಗ್ಯದ. ಬಟ್ ನಾವು ಹಬ್ಬದ ಗದ್ದಲ್ದಾಗ ಹಂಗೆ ಒಂದು ಮಾಹಿತಿ ಕಲೆಕ್ಟ್ ಮಾಡತ್ತಾರ. ಅಂದ್ರೆ ಮಹಾನಗರ ಪಾಲಿಕೆಯವರು ಎಲ್ಲ ಉತ್ತಾರಿ ಅವು ಜಾಗದ್ದು ಮ್ಯಾಪು ಕೊಡ್ಬೇಕಂತ ಅವ್ರು ಹೇಳ್ಯಾರ. ಕೊಡ್ತೀನಿ, ನಿಮ್ಮ ಕಾಪಿನ ಓದಾತಿರತ್ತ ಕೊಡ್ತೀನಿ ಐತಿ ಮಾಡಬೇಕನ್ನುವಂಥದ್ದು ನಡೆದವು. ಆರ್ಡರ್ ಆದೇಶ ಆಗ್ಯದ ಸರ್. ಟೆಕ್ನಿಕಲಿ ಅನ್ನೋದಕ್ಕಿಂತ ನಮ್ಮದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ. ಅಲ್ಲಿ ನಾವೆಲ್ಲ ದೇಣಿಗೆ ರೂಪದಲ್ಲಿ ತೆಗೆದುಕೊಂಡು ಮಾಡುವಂಥದ್ದು ಪರಿಸ್ಥಿತಿ ಇರ್ತದೆ. ಆದ್ರೆ ಸರ್ಕಾರದಿಂದ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಇಷ್ಟು ದಿವಸ ಏನೋ ಹಿರಿಯರ ಕಾಲದಿಂದ ಮಾಡ್ಕೊತ ಬಂದಿರ್ತಾರೆ, ವ್ಯವಸ್ಥೆನೇ ಸಂಪೂರ್ಣ ತಪ್ಪು ಹೋಗ್ಬಿಡ್ತದೆ. ಆದ್ರೆ ಅಟ್ಲೀಸ್ಟ್ ನಮ್ಗೆ ಗಮನಕ್ಕೆ ಬೇಕಲ್ಲ. ಅದು ಈ ನಾನು ಟ್ರಸ್ಟಿ ಅದೀನಿ ಅಂದ್ರೆ ನನ್ನ ಗಮನಕ್ಕೆ ಬೇಕಲ್ಲ, ಸರ್ಕಾರ ಕಡೆ ಹೊಂಟದ ಹೇಳಿ ನಮ್ಮ ಗಮನಕ್ಕೆ ಇಲ್ಲ ಅದು. ಅಲ್ಲ ಸರ್, ನಾವು ಸರ್ಕಾರ ಮತ್ತೆ ದತ್ತಿ ಇಲಾಖೆ ಹೋಯ್ತು ನಮ್ದು ಏನು ಉಳಿಯಂಗಿಲ್ಲ, ಏನೋ ಅಧಿಕಾರ ಉಳಿಯಂಗಿಲ್ಲ ನಮಗಲ್ಲಿ. ಲಾಭ ಹಾನಿ ಅದಕ್ಕಿಂತ ಅವ್ರದ್ದು ಆಡಳಿತ ನಡೆದ್ಬಿಡ್ತದೆ ಅಲ್ಲಿ. ನಾಳೆ ಸರ್ಕಾರ ಇದು ಅದಕ್ಕೆ ನನಗೆ ಅದ್ರ ಬಗ್ಗೆ ಪೂರ್ತಿ ಅಭ್ಯಾಸ ಮಾಡಿಲ್ಲ. ಒಟ್ಟಾರೆ ಇದು ಸರಿಯಲ್ಲ. ಯಾಕಂದ್ರೆ ಇಷ್ಟು ವರ್ಷ ಅಂತೂ ಯಾರೂ ಮಾಡಿಲ್ಲ. ಇಷ್ಟು ವರ್ಷ ಹಿಂದ್ಕೊಂಡು ಕೂಡ ಬಂದಿತ್ತಿದ್ದಿಲ್ಲ ನಂಗೆಲ್ಲ, ಅವಾಗ ಯಾರೂ ಮಾಡಿಲ್ಲ. ಯಾವ ಸರ್ಕಾರದವ್ರು ಮಾಡಿಲ್ಲ. ಇದು ಹಾಗೆ ಬಂದು ನೋಟಿಸ್ ತೊಗೊಂಡು ಅವೆಲ್ಲ ಅಷ್ಟಕ್ಕೆ ಮುಗಿದವು. ಅದು ಈ ಸಲ ಇದು ಆರ್ಡರ್ ಮಾಡಿಬಿಟ್ರೆ, ಆರ್ಡರ್ ಮಾಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಕ್ಕೆ ಬರ್ತಾರೆ. ನಾನು ತಹಸೀಲ್ದಾರ್ಗೆ ಮಾತಾಡಿದೆ, ಹೌದು ಈ ಥರ ರೆಗ್ಯುಲರ್ ಬಂದ ಸರ್, ಇದು ನಿಮಗೆಲ್ಲಿ ಕಾಪಿ ಸಿಕ್ತೋದು ಕೇಳೋರು. ಏನೋ ಒಂದು ಕಡೆ ನನಗೆ ಮಾಹಿತಿ ಸಿಕ್ಕದ್ರಿ ಅಂತ ನಾನು ಫೋನ್ದಾಗ ಮಾತಾಡಿದೆ ಬಿಜಾಪುರ ತಹಸೀಲ್ದಾರ್ಗೆ. ಇಲ್ಲ ನಾನು ಅದನ್ನು ಸ್ವಲ್ಪ ವೇಟ್ ಮಾಡಿರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಮಹಾನಗರ ಪಾಲಿಕೆಯವ್ರಿಗೆ ಸ್ವಲ್ಪ ಸ್ಟಾಪ್ ಇಡಕ್ಕೆ ಹೇಳಿದ್ರೆ ನಾನು ಸುಮ್ಮ ಹಂಗೆ ಇದು ಬಿಜಾಪುರ ಒಂದು ಸಿಕ್ಕದ ನನಗೆ ಮಾಹಿತಿ. ಬಿಜಾಪುರದ ನೀವು ಕಾಪಿ ಕೊಡಿಸ್ತೀನಿ. ಇಡೀ ರಾಜ್ಯದಾಗ ಇರ್ಬೇಕು ಬಿಡಿ, ಇಲ್ಲ ಅನ್ನಂಗಿಲ್ಲ. ಈ ನಾನು ನನ್ನ ನಗರದಷ್ಟು ಹೇಳತ್ತೀನಿ, ಅದು ನಗರದಷ್ಟು ಮಾತಾಡತ್ತೀನಿ. ಗೊತ್ತಿರಲಾರೆ ಹಿಂದೂ ಧಾರ್ಮಿಕ ವ್ಯವಸ್ಥೆಯನ್ನು ಒತ್ತುವಂಥ ಪ್ರಯತ್ನ ಮಾಡತ್ತ. ಈಗಾಗಲೇ ಕಣ್ಣೀರಿವ್ರದ್ದು ಎಲ್ಲ ಹೇಳಿರ್ಬೇಕು. ಒಬ್ಬ ಕಾಯ್ದಾರಿಗೆ ಬಹುತೇಕ ನಾನು ಇಷ್ಟು ವರ್ಷ ರಾಜಕಾರಣದಾಗ ಮುತಾಲಿಕ ನಿರ್ಬಂಧ ಮಾಡ್ತಿರು, ತಗೋಡ್ಯಾಗ ಮಾಡ್ತಿರು, ಯಾರ್ಯಾರು ಮಾಡಿದ್ದು ಹೊಳ್ಳಿ ನಾವು ಕೋರ್ಟಿನ ಪರ್ಮಿಷನ್ ಅಂತಂದು ಕಾರ್ಯಕ್ರಮ ಮಾಡೀವಿ. ಒಬ್ಬ ಕಾವ್ಯವರಿಗೆ ನಿರ್ಬಂಧ ಇರ್ತಾರೆ ಅಂದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆದರ್ಕೊಂಡ್ಬಿಟ್ಟದು. ಅವ್ರಿಗೆ ಹೆದರ್ಕೊಂಡದು. ಅವ್ರು ಬಂದ ಕೂಡಲೇ ಏನೋ ಇದೆಲ್ಲ ಹಿಂದುತ್ವ ಬೆಳೆದ್ರೆ ನಾಳೆ ಬೇರೆ ಪಾರ್ಟಿ ಲಾಭ ಆಗ್ತದೆ ಹೆದರ್ಕೊಂಡು ಈ ರೀತಿ ಪೂಜ್ಯ ಕನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಾಳಷ್ಟು ಮಂದಿ ಮಾಹಿತಿ ಇಲ್ಲ. ಮೊನ್ನೆ ಯಾರೋ JS ಪಾಟೀಲ್ ಅಥವಾ ಯಾರೊಬ್ಬರು ಸಾಹಿತಿಗಳು ಮಾತಾಡೋದು ನಾನು ನೋಡಿದೆ. ಅವ್ರು ಕನೇರಿ ಸ್ವಾಮಿಗಳು ಹಂಗಿಂದ ಅವ್ರೇನೇ ಮಾತಾಡೋದು ತಿಳ್ಕೊಬೇಕು. ಮೊದಲು ಅವ್ರು ಏನು ಕೆಲಸ ಮಾಡ್ಯಾರ ಇಡೀ ದೇಶದಾಗ, ಹಿಂದುತ್ವ ಒಂದೇ ಅಲ್ಲ ಮಾಡಿಲ್ಲ, ಇಡೀ ಆಯುರ್ವೇದಿಕ್ ವ್ಯವಸ್ಥೆ ಒಳಗೆ, ಗೋಗಳ ವ್ಯವಸ್ಥೆ ಒಳಗೆ ಇಡೀ ದೇಶದಾಗೆ ಒಂದು ಮೆಸೇಜ್ ಕೊಟ್ಟರು. ಸಾವಿರಾರು ಗೋಗಳನ್ನು ಸಾಕಿದಾರೆ ಅವ್ರು. ಭಾಳಷ್ಟು ಮಂದಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದಾರೆ. ಭಾಳಷ್ಟು ಇವತ್ತು ಹಿಂದಿನ ಸನಾತನ ನಮ್ದೇನು ಪೂರ್ವದಲ್ಲಿತ್ತು ಆಯುರ್ವೇದಿಕ್ ಪದ್ಧತಿಯನ್ನು ಅದನ್ನು ತರುವಂಥ ಪ್ರಯತ್ನ ಮಾಡತ್ತಾರೆ. ಏನು ಅಲೋಪತಿಕ್ ಇದರಿಂದ ಹಾನಿ ಆಗ್ತದೆ ಇದು ಹೋಗಲಾಡಿಸಿ ನಿಜವಾದಂಥ ಕೃಷಿ, ನೈಜ ಕೃಷಿ ಪದ್ಧತಿಯನ್ನು ಅಳವಡಿಸುವಂಥ ಪ್ರಯತ್ನ. ಇಷ್ಟೆಲ್ಲ ದುಡ್ದಂಥವ್ರಿಗೆ ಒಂದು ಯಾವುದೋ ಕಾರ್ಯಕ್ರಮ ಬರ್ತದೆ, ನಿರ್ಬಂಧ ಇರ್ತಾರೆ. ಇದು ಸಂಪೂರ್ಣ ತಪ್ಪದ. ಇದು ಪೂಜ್ಯ ಸ್ವಾಮೀಜಿಯವರು ಇವತ್ತು ಅವರು ಏನೋ ಮಾತಾಡ್ಯಾರ, ಅವ್ರದ್ದು ಉತ್ತರ ಅದು ನಡೀತಿರ್ತಾರೆ. ಸರ್ಕಾರದ ಏನಿದ್ರಾಗ ಜಿಲ್ಲಾಧಿಕಾರಿಗಳದ್ದು ಏನು ಕೆಲಸ? ಇವ್ರು ಯಾಕೆ ನಿರ್ಬಂಧ ಹೇಳ್ಬೇಕು ಅವ್ರಿಗೆ? ಅವ್ರು ಏನೋ ಮಾತಾಡ್ಯಾರ, ಅವ್ರು ಯಾವುದೋ ಒಂದು ಯಾರೋ ಮಾತಾಡಿದಕ್ಕೆ ಅವ್ರು ಮಾತಾಡೋದಕ್ಕೆ ಅವ್ರು ಉತ್ತರ ಕೊಡೋಂಥವ್ರು ಅದಾರ, ಇಲ್ಲ ನಂಗಿಲ್ಲ. ಇವ್ರು ಯಾಕೆ ನಿರ್ಬಂಧ ಹೇಳಬೇಕು? ಇದು ಮೊದಲೇ ಸಲ ನೋಡ್ತಾ ಇರೋದು. ಸ್ವಾಮಿಗಳು ನಿರ್ಬಂಧ ಹೇರಿದ ಎಂದೂ ನೋಡಿಲ್ಲ. ಇದು ನೋಡಿದ್ರೆ ಟೋಟಲ್ ಹಿಂದೂ ವಿರೋಧಿಯಾದಂಥ ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥೆ ನಡೀತಾ ಇದೆ. ನಾವು ಒಂದು ಸ್ವಾಮಿ ಇನ್ನೊಂದು ಸ್ವಾಮಿಯವರಿಗೆ ಅವಾಚ್ಯ ಶಬ್ದ ಬಳಕೆ ಅಂತ ಶಬ್ದ ಬಳಕೆ ಮಾಡಬಾರದು ಅಂತ ಶಬ್ದ ಬಳಕೆ ಮಾಡಿದ್ರು ಅಂತ ನಾವು ಎಂದೂ ಕೇಳಿಲ್ಲ. ಸ್ವಾಮಿಗಳು ಎಂದು ಅವ್ರ ಬಗ್ಗೆ ನಾವು ಬಹಳ ನೀವು ಇನ್ನೂ ಭಾಳಷ್ಟು ಭಾಷಣಗಳು ಕೇಳಬೇಕ್ರಿ. ಇನ್ನೂ ಭಾಳ ಭಾಷಣಗಳು ಕೇಳಬೇಕು.
ಹಿಂದಿನ ಕಾಲದಿಂದ ಅವ್ರು ದೊಡ್ಡವ್ರು ಆಗ್ತಾರೆ, ಅವ್ರು ಮಾತಾಡಿದ್ದು ಅವ್ರು ಉತ್ತರ ಕೊಡ್ತಾರೆ, ಅವ್ರು ಕೇಳಿದವ್ರು ಉತ್ತರ ಕೊಡ್ತಾರೆ. ಸ್ವಾಮೀಜಿಯವ್ರು ಬರ್ತಾರೆ, ಹಿಂದಿನ ನಾಳೆ ಬರ್ತಾರೆ. ನಿರ್ಬಂಧ ಇದೇನು ನಾವು ಬಿಡಂಗಿಲ್ಲ, ಇದನ್ನ ತೆಗೆಸಾಕ್ತಿವಿ, ಹೋರಾಟ ಮಾಡ್ತೀವಿ, ಬೀದಿಗಳು ಹೋರಾಟ ಮಾಡ್ತೀವಿ. ಹಿಂದೂಗಳೆಲ್ಲ ಒಂದಾಗೋದು ಬತ್ತ ಒಂದಾಗ್ತೀವಿ, ಏನು ತೊಂದರೆ ಅದು. ಹಿಂದೂ ನೋಡ್ರಿ, ನೇತೃತ್ವ ಸಂಬಂಧ ಬರಂಗಿಲ್ಲ. ಇದು ನಮ್ಮ ಇಲ್ಲಿವರೆಗೆ ನಮ್ಕಿದ್ ಮೊದಲು ನಮ್ಮ ಮುಖಂಡರು ಮಾತನಾಡ್ಯಾರ. ಅವ್ರು ಒಂದೇನ್ರಿ ಯಾರೆಲ್ಲರೂ ಏನು ಸ್ಟ್ಯಾಂಡ್ ತೋತಾರ ಅದ್ರ ಪ್ರಕಾರ ಇರ್ತೀವಿ ನಾವು. ಅದ್ರಾಗ ಸಾಧನೆ ಬಗ್ಗೆ ಬಂದಿಲ್ಲ. ಶ್ರೀಗಳು ಏನಾರ ಎಲ್ಲಾ ಮಠಾಧೀಶರಿಗೆ ಡ್ಯಾಶ್ 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 ಮಕ್ಕಳು. ಇದು ನಿಮ್ ಗಮನಕ್ಕೆ ಇದು ಒಂದ್ ಮಿನಿಟ್ ಸರ್, ನಾನು ಅದ್ರ ಕ್ಲಾರಿಫೈ ಕೊಡ್ತೀನಿ. ಸ್ವಾಮಿಗಳು ಯಾವ ಕಾರ್ಯಕ್ರಮದಾಗ ಹೇಳ್ರಿ ನೋಡೋಣ. ಬೀಳೂರು ಕಾರ್ಯಕ್ರಮ ಆಗಿ 1.5 ತಿಂಗಳಾಯ್ತು. 1.5 ತಿಂಗಳಾಯ್ತು ಸರ್. ನಾನು ಹೋಗಿದ್ದೆ ಕಾರ್ಯಕ್ರಮಕ್ಕೆ. ಅದು ನಮ್ಮ ಪೂರ್ವಜರ ಊರದು ಏನ್ರಿ. ಆ ಕಾರ್ಯಕ್ರಮ ನಾನು ಒಂದು ದಿವಸ ಹೋಗಿ ಬಂದೇನೆ. 3 ದಿವಸ ಕಾರ್ಯಕ್ರಮ ಇತ್ತು. ಅದು ಆ ದಿವಸ ಹೋಗಿಲ್ಲ, ಮೊದಲು ದಿವಸ ಹೋಗಿ ಬಂದಿದ್ದೇನ. ಅದು ಆಗಿ 1.5 ತಿಂಗಳಾಯ್ತು. 1 ನಿಮಿಷ ಪೂರ ಕೇಳೋಣ. 1.5 ತಿಂಗಳಾಯ್ತು. ಯಾರಿಗೆ ಇಟ್ಟಿದ್ದು ಸಿಟ್ಟೆ ಬಂದಿಲ್ಲ. ಕರ್ನಾಟಕನೇ ಸರ್, ಅದು ಇಲ್ಲೇ ದಂಡ್ಯಾಗ ಅದು. ಬೀಳೂರು ಕರ್ನಾಟಕ ಇದ್ದಂಗೆ ಅದು. ಮಹಾರಾಷ್ಟ್ರ, ಹೆಸರುಗಟ್ಟೆ ಮಹಾರಾಷ್ಟ್ರ. ಅಲ್ಲ ನಮ್ದೊಂದು ಸರ್ ನಾವೊಂದು ಮಿನಿಟ್ ಅದ್ರ ಬಗ್ಗೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।